ನಮಸ್ಕಾರ, ನಾನು ನೇಹಾ. ವೆಲ್ಕಮ್ ಟು ಟಿಕ್ ಎಕ್ಸಾಮ್ಸ್. ಟಿಕ್ ಎಕ್ಸಾಮ್ ಪ್ರಸ್ತುತಪಡಿಸುತ್ತಿರುವಂತಹ ಕರೆಂಟ್ ಅಫೇರ್ಸ್ ಅನಾಲಿಸಿಸ್ ಸುದ್ದಿ ವಿಶ್ಲೇಷಣೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದು KAS ಕ್ರ್ಯಾಕ್ ಮಾಡಬೇಕು, FD SDA ಹೇಗೆ ಕ್ಲಿಯರ್ ಮಾಡೋದು, PSI ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋ ಪ್ರಶ್ನೆ ನಿಮ್ಮದಾಗಿದ್ದಲ್ಲಿ ಪ್ಲೀಸ್ ಡೌನ್ಲೋಡ್ ಟಿಕ್ ಎಕ್ಸಾಮ್ ಅಪ್ಲಿಕೇಶನ್ ಫ್ರಮ್ ಯುವರ್ ಗೂಗಲ್ ಪ್ಲೇ ಸ್ಟೋರ್. ನಂತರ ಈ ಕರೆಂಟ್ ಅಫೇರ್ಸನ್ನು ಹೇಗಪ್ಪ ಪ್ರಿಪೇರ್ ಆಗೋದು, ಕಬ್ಬಿಣದ ಕಡಲೆ ಥರ ಇದೆ ಅನ್ನೋಂಥದ್ದಾದರೆ ದಿನ ನಮ್ಮ ಒಂದು ಟಿಕ್ ಎಕ್ಸಾಮ್ ಚಾನಲಲ್ಲಿ ಅಪ್ಲೋಡ್ ಆಗುವಂತಹ ಸುದ್ದಿ ವಿಶ್ಲೇಷಣೆಯ ಕಾರ್ಯಕ್ರಮವನ್ನು ತಪ್ಪದೆ ವಾಚ್ ಮಾಡಿ. ಸೊ ವಿಲ್ ಸ್ಟಾರ್ಟ್ ದ ಕ್ಲಾಸಸ್ ಫಾರ್ ಟುಡೇ. ಮೊದಲನೇ ಸುದ್ದಿ, ಪೊಲ್ಯೂಷನ್ ಇನ್ ಬೆಂಗಳೂರು. ಯಾವ ಪೊಲ್ಯೂಷನ್? ಏರ್ ಪೊಲ್ಯೂಷನ್. ಸೊ ಬೆಂಗಳೂರಿನ ಏರ್ ಪೊಲ್ಯೂಷನ್ ಈಗಾಗಲೇ WHO ಕೊಟ್ಟಿರುವಂತಹ ಗೈಡ್ಲೈನ್ ಏನಿದೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಏನು ಕರಿತೀವಿ, ಇದು ಕೊಟ್ಟಿರುವಂತಹ ಗೈಡ್ಲೈನಿನ ಮಿತಿಗೂ ಮೀರಿ 3 times ಹೆಚ್ಚಾಗಿದೆಯಂತೆ. ಈ ರೀತಿ ಹೆಚ್ಚಾಗಿದೆ ಅಂತ ಯಾರು ಅಬ್ಸರ್ವ್ ಮಾಡಿರೋದು? C40 ಸಿಟೀಸ್ ಅನ್ನುವಂತಹ ಒಂದು ಗ್ರೂಪ್. ಫಸ್ಟ್ ಆಫ್ ಆಲ್, ಈ C40 ಯಾರು ಅನ್ನೋಂಥದ್ದಾದರೆ ಇಟ್ ಈಸ್ ಅ ಗ್ರೂಪ್ ಆಫ್ 100 ಮೇಯರ್ಸ್. ನಾವೇನು ಸಿಟಿ ಮೇಯರ್ಸ್ ಅಂತ ಕರ್ಕೊಳ್ತೀವಲ್ಲ, ಹೀಗೆ ಪ್ರಪಂಚದ ಲೀಡಿಂಗ್ ಸಿಟೀಸ್, ಅದಲ್ಲ ಬಹುಮುಖ್ಯವಾದಂಥ ಪ್ರಮುಖವಾದಂತಹ ಸಿಟಿಗಳೇನಿದೆ, ಈ ಮೇಯರ್ಗಳು ಮಾಡ್ಕೊಂಡಿರುವಂಥ ಒಂದು C40 ನೆಟ್ವರ್ಕಿನ ಗ್ರೂಪ್ ಈ ರೀತಿಯಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದೆ. ಯಾಕೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ ಅನ್ನೋಂಥದ್ದಾದರೆ, ಈ ಒಂದು ಪ್ರಮುಖ ಸಿಟಿಗಳೇನಿದೆಯಲ್ಲ, ಈ ಪ್ರಮುಖ ಸಿಟಿಗಳ ಒಂದು ರೇಡಿಯಸ್, ಒಂದು 500 ಕಿಲೋಮೀಟರ್ ರೇಡಿಯಸ್ಸಿನ ಸುತ್ತಮುತ್ತಲೂ ಕೂಡ ಕೋಲಿನ ಬಳಕೆ, ಥರ್ಮಲ್ ನಾವು ಪವರ್ನ ಜನರೇಟ್ ಮಾಡಬೇಕಾದಾಗ ವಿ ಯೂಸ್ ಕೋಲ್, ಹೌದಲ್ವಾ? ಈ ಕೋಲನ್ನು ಬರ್ನ್ ಮಾಡಿದಾಗ ಈ ಏರ್ ಪೊಲ್ಯೂಷನ್ ಏನಾಗ್ತಿದೆ? ಜಾಸ್ತಿ ಆಗ್ತಿದೆ. So this is the reason why the air pollution is increasing even in ಬೆಂಗಳೂರು. ಹಾಗಾದರೆ ಬೆಂಗಳೂರು ಮಾತ್ರನಾ? ಅಲ್ಲ, ವಿ ಆಲ್ರೆಡಿ ನೋ ದಟ್ ಡೆಲ್ಲಿ ವರ್ಸ್ಟ್ ಕೇಸ್ ಅಲ್ಲಿರುವಂಥದ್ದು. ಅದರ ಜೊತೆಗೆ ಕೋಲ್ಕತಾ, ಮುಂಬೈ, ಚೆನ್ನೈ, ಡೆಲ್ಲಿ ಇವೆಲ್ಲವೂ ಕೂಡ ದೇ ಆರ್ ಫಾರ್ ಮೋರ್ ಇನ್ ವರ್ಸರ್ ಕಂಡೀಷನ್ ವೆನ್ ಕಂಪೇರ್ಡ್ ಟು ಬ್ಯಾಂಗ್ಳೂರ್ ಏರ್ ಪೊಲ್ಯೂಷನ್ ಇಂಡೆಕ್ಸಲ್ಲಿ. ಯಾಕೆ ಈ ರೀತಿ ನಾವು ಕೋಲಿನ ಒಂದು ಬಳಕೆಯನ್ನು ಮಾಡ್ತಿದ್ದೀವಿ? ನಮಗೆ ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಜನರೇಷನ್ ಅಂತ ನಾವು ನಿನ್ನೆಯ ಒಂದು ಕರೆಂಟ್ ಅಫೇರ್ಸ್ ಸುದ್ದಿ ವಿಶ್ಲೇಷಣೆಯ ಬಗ್ಗೆ ಮಾತಾಡ್ತಿರುವಾಗ ಹೇಳಿದ್ದೆ. ಸೊ ಇಫ್ ಯು ಹ್ಯಾವೆಂಟ್ ವಾಚ್ಡ್ ಇಟ್, ನಿನ್ನೆಯ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಕೂಡ ನೀವು ವಾಚ್ ಮಾಡಿ ತಿಳ್ಕೊಳ್ಳಿ. ಓಕೆ, ಮೂವಿಂಗ್ ಆನ್. ಈ ಒಂದು ಹೈಡ್ರೋ ಎಲೆಕ್ಟ್ರಿಸಿಟಿ ಪವರ್ ಜನರೇಷನಲ್ಲಿ ಸೀಸನಲ್ ಆಗಿ ನಾವು ಈ ಫ್ಲಕ್ಚುಯೇಷನನ್ನು ಗಮನಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಒಂದು ಪೆನಿನ್ಸುಲಾರ್ ಪ್ಲಾಟ್ಯೂ ಅಲ್ಲಿ ನಾವು ನೋಡೋ ಹಾಗೇನೆ ಮಳೆ ನಮಗೆ ಕಂಟಿನ್ಯೂಸ್ ಆಗಿರೋದಿಲ್ಲ. ಹಾಗೆಯೇ ಇಲ್ಲಿ ಪೆರಿನಿಯಲ್ ರಿವರ್ಸ್ ಅಂತ ನಾವೇನು ಕರಿತೀವಿ, ಅವು ಫ್ಲೋ ಆಗೋದಿಲ್ಲ. ಆದ್ದರಿಂದ ದೇರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ಅಥವಾ ಮಿಸ್ ಮ್ಯಾಚ್ ಬಿಟ್ವೀನ್ ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಈ ಗ್ಯಾಪನ್ನು ಫಿಲ್ ಮಾಡೋದಕ್ಕೋಸ್ಕರ ನಾವು ಇದ್ದಲಿನ ಬಳಕೆಯನ್ನು ಮಾಡಿಕೊಂಡು ನಾವು ಪವರ್ ಜನರೇಷನ್ ಮಾಡ್ತೀವಿ. ಥರ್ಮಲ್ ಪವರ್ ಜನರೇಷನನ್ನು ಮಾಡಿ ವಿ ಸಪ್ಲೈ ಇಟ್. ನಮ್ಮ ಬೆಸ್ಕಾಮ್ಗಳ ಮುಖಾಂತರ, ಸೆಸ್ಕಾಮ್ ಮುಖಾಂತರ, ಈ ಒಂದು ಪವರ್ ಸಪ್ಲೈ ಕಂಪ್ನಿಗಳ ಮುಖಾಂತರ ವಿ ಸಪ್ಲೈ ಇಟ್, ಹೌದಲ್ವಾ? ಈ ರೀತಿಯಾಗಿ ನಾವು ಕೋಲನ್ನು ಬಳಕೆ ಮಾಡಿಕೊಂಡು ಪವರ್ ಜನರೇಷನ್ ಮಾಡುವಂಥದ್ರಿಂದ ದೇರ್ ಇಸ್ ಅ ಚಾನ್ಸ್ ಆಫ್ ಹೈಯರ್ ಏರ್ ಪೊಲ್ಯೂಷನ್ ದಟ್ ಕ್ಯಾನ್ ಬಿ ವಿಟ್ನೆಸ್ಡ್. ಇದರಿಂದ ನಾವೇನು PM10, PM25 ಅಥವಾ ಈ ಒಂದು ಪಾರ್ಟಿಕ್ಯುಲೇಟ್ ಮ್ಯಾಟರ್ಸ್ ಏನಿರುತ್ತೆ, ಇದರ ಕಂಟೆಂಟು ಕೂಡ ಜಾಸ್ತಿ ಆಗುತ್ತೆ. ನಾಟ್ ಜಸ್ಟ್ ದಿಸ್, ಇದರ ನೆಕ್ಸ್ಟ್ ಲೇಟರ್ ಎಫೆಕ್ಟ್ ಏನು? ಮೋರ್ ದ್ಯಾನ್ 1.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನಕ್ಕೂ ಮೀರಿದ ಒಂದು ತಾಪಮಾನ ನಮ್ಮ ಗ್ಲೋಬಲ್ ಕ್ಲೈಮೇಟನ್ನು ಚೇಂಜ್ ಮಾಡುತ್ತೆ. That is why there is a requirement in order to completely go towards the renewable format of energy. ರಿನ್ಯೂವಬಲ್ ರಿಸೋರ್ಸನ್ನು ಬಳಸ್ಕೊಳ್ಳುವಂಥದ್ದು. ನಿನ್ನೆ ಅದನ್ನು ಕೂಡ ಸಜೆಸ್ಟ್ ಮಾಡಿದ್ದೆ ನಿನ್ನೆಯ ಒಂದು ಕ್ಲಾಸಸಲ್ಲಿ. ದಟ್ ಈಸ್ ಎಸ್ಪೆಷಲಿ ಡಿಪೆಂಡಿಂಗ್ ಅಪಾನ್ ರಿನ್ಯೂವಬಲ್ ಎನರ್ಜಿ ಅನ್ನೋಂಥದ್ದಾದರೆ ವಿಂಡ್ ಎನರ್ಜಿ, ಟೈಡಲ್ ಎನರ್ಜಿ, ಸೋಲಾರ್ ಎನರ್ಜಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಸೋಲಾರ್ ಎನರ್ಜಿಯನ್ನು ಹೇಗೆ ಬಳಸ್ಕೋಬೇಕು. ಹಾಗೆಯೇ ಭಾರತ ಯಾವಾಗ ಈ ಒಂದು ಸೋಲಾರ್ ಎನರ್ಜಿ ಕಡೆಗೆ ತನ್ನ ಮುಖವನ್ನು ಮಾಡುತ್ತೋ, ಆಲ್ಮೋಸ್ಟ್ ಮೋರ್ ದೆನ್ ಲ್ಯಾಕ್ಸ್ ಆಫ್ ನ್ಯೂ ಎಂಪ್ಲಾಯ್ಮೆಂಟ್ ಜನರೇಷನ್ ಕ್ಯಾನ್ ಬಿ ಡನ್. ಹೌದಲ್ಲ? ಸೊ ದಿಸ್ ಇಸ್ ಅಬೌಟ್ ದ ಪೊಲ್ಯೂಷನ್ ಆ್ಯಂಡ್ ದ ಏರ್ ಪೊಲ್ಯೂಷನ್ ಇಂಡೆಕ್ಸ್ ವಿಚ್ ಹ್ಯಾಸ್ ಬೀನ್ ರಿಪೋರ್ಟೆಡ್ ದಟ್ ಇಟ್ ಈಸ್ ಗೆಟಿಂಗ್ ಇನ್ಕ್ರೀಸ್ಡ್ ಅನ್ನೋಂಥದ್ದು. ಮುಂದಿನ ಸುದ್ದಿಯನ್ನು ನೋಡುವಂಥದ್ದಾದರೆ, ಕರ್ನಾಟಕದ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಏನಿದೆ, ಇದು ಬೆಂಗಳೂರಿನ ಸುತ್ತಮುತ್ತಲಿನ ಇರುವಂತಹ ಲೇಕ್, ಕೆರೆಗಳು ಅಂತ ನಾವೇನು ಕರ್ಕೊಳ್ತೀವಿ, ಇದರ ಅತಿಕ್ರಮಣ ಆಗ್ತಿದೆಯಂತೆ, ಹೌದಲ್ವಾ? ಈ ಒಂದು ಜಾಗಗಳನ್ನು ಇವರು ಒತ್ತುವರಿ ಮಾಡ್ಕೊಳ್ತಿದ್ದಾರೆ, ಹೌದಲ್ಲ? ಯಾಕೆ, ಯಾರು? ಇದರ ಕುರಿತಾಗಿ ನಮ್ಮ ಕರ್ನಾಟಕದ ಒಂದು ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಏನಿದೆ, ಇದು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಏನು ನೆಸೆಸರಿ ಇನ್ಸ್ಟ್ರಕ್ಷನನ್ನು ಏನು ಕೊಟ್ಟಿದೆ ಅನ್ನೋಂಥದ್ದಾದರೆ, ದ ಹೈಕೋರ್ಟ್ ಆಫ್ ಕರ್ನಾಟಕ ಹ್ಯಾಸ್ ಇಶ್ಯೂಡ್ ದ ನೆಸೆಸರಿ ಇನ್ಸ್ಟ್ರಕ್ಷನ್ ಇನ್ ಆರ್ಡರ್ ಟು ರಿಮೂವ್ ದ ಎನ್ಕ್ರೋಚ್ಮೆಂಟ್ಸ್. ಒತ್ತುವರಿಕೆ ಮಾಡ್ಕೊಂಡಿರುವಂತಹ ಒಂದು ಎನ್ಕ್ರೋಚ್ಮೆಂಟ್ಸ್ ಏನಿದೆ ಅದನ್ನು ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು ನಮ್ಮ ಹೈಕೋರ್ಟ್ ಆಫ್ ಕರ್ನಾಟಕ ಒಂದು ಇಶ್ಯೂ ಮಾಡಿದೆ ನೋಟಿಸನ್ನು ಗೌರ್ಮೆಂಟ್ ಆಫ್ ಕರ್ನಾಟಕಗೆ. ಯಾವುದರ ಅಕಾರ್ಡಿಂಗ್ ಆಗಿ? ಲ್ಯಾಂಡ್ ರೆವೆನ್ಯೂ ಆ್ಯಕ್ಟನ್ನು ಅಕಾರ್ಡಿಂಗ್ ಆಗಿ. ಸೊ ವಾಟ್ ಆರ್ ದ ಅದರ್ ಡಿರೆಕ್ಷನ್ಸ್? ಇದಕ್ಕೂ ಮುಂಚೆ ಯಾವ ಡಿರೆಕ್ಷನ್ಸನ್ನು ಕೊಟ್ಟಿತ್ತು ನಮ್ಮ ಹೈಕೋರ್ಟ್ ಅನ್ನೋಂಥದ್ದಾದರೆ, ಸರ್ವೆ ಮಾಡಿ ಲೇಕ್ಗಳನ್ನ, ಡಿಮಾರ್ಕೇಟ್ ಮಾಡಿ ಬೌಂಡ್ರಿನ, ಎಷ್ಟು ಒಂದು ಕಿಲೋಮೀಟರ್ ಅಥವಾ ಚದರ ಸ್ಕ್ವೇರ್ ಕಿಲೋಮೀಟರ್ ಅಥವಾ ಮೀಟರ್ಗಳ ಒಂದು ಏನಿದೆ ಅದರ ಡೈಮೆನ್ಷನ್ ಅನ್ನೋಂಥದ್ದನ್ನು ಮಾರ್ಕ್ ಮಾಡಿ, ಆ್ಯಂಡ್ ಮಿನಿಮಮ್ ಒಂದು 30 ಮೀಟರ್ಗಳ ಬಫರ್ ಝೋನನ್ನು ಇಡಿ. ಈ ಬಫರ್ ಝೋನಲ್ಲಿ ಯಾವುದೇ ಕನ್ಸ್ಟ್ರಕ್ಷನನ್ನು ಮಾಡೋ ಹಾಗಿಲ್ಲ. ಹಾಗೆಯೇ ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ಪ್ರೊಟೆಕ್ಷನ್ ಕಮಿಟಿಗಳನ್ನು ರಚಿಸಿ.
ನಾಟ್ ಜಸ್ಟ್ ಇನ್ ಬ್ಯಾಂಗ್ಳೂರ್, ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಕೆರೆಗಳಿರ್ತವೆ. ಈ ಕೆರೆಗಳ ಸಂರಕ್ಷಣೆ ಮಾಡುವಂಥದ್ದು ನಮಗೆ ಬಹಳ ಪ್ರಮುಖವಾದಂಥದ್ದು. ಯಾಕೆ? ವೆನ್ ಯು ಪ್ರೊಟೆಕ್ಟ್ ದ ಲೇಕ್ಸ್, ಈ ಒಂದು ಕೆರೆಗಳ ಸಂರಕ್ಷಣೆಯನ್ನು ಮಾಡಿದಾಗ ನಮ್ಮ ಗ್ರೌಂಡ್ ವಾಟರ್ ರೀಚಾರ್ಜ್ ಏನಿದೆ ಇದು ನಮಗೆ ಸುಲಭವಾಗಿ ಆಗತ್ತೆ. ಹಾಗೆಯೇ ಸುತ್ತಮುತ್ತಲಿನ ಒಂದು ಫಾರ್ಮರ್ಸ್ ಏನಿರ್ತಾರೆ ಅವರಿಗೆ ಬೆಳೆ ಬೆಳ್ಕೊಳ್ಳಿಕ್ಕೂ ಕೂಡ ಈ ನೀರು ಬಳಕೆಗೆ ಬಹಳ ಉಪಯೋಗ ಆಗತ್ತೆ. ಸೊ ಇದರಿಂದ ಅನೇಕ ಉಪಯೋಗಗಳಿರುವಂಥದ್ರಿಂದ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದಿಸ್ ವಾಟರ್ ಬಾಡೀಸ್. ಹೌದಲ್ವಾ? ಜಲಸಂಪನ್ಮೂಲಗಳ ಒಂದು ಸಂರಕ್ಷಣೆ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಆದ ಕಾರಣದಿಂದ ಈ ರೀತಿಯಾದಂಥ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿತ್ತು. ಬೆಂಗಳೂರಿನ ಒಂದು ಕೆರೆಗಳ ಒಂದು ಒತ್ತುವರಿ ಹೇಗಾಗ್ತಿದೆ ಅನ್ನೋಂಥದ್ದನ್ನ ಒಂದು ಟ್ರ್ಯಾಕನ್ನು ನಾವು ನೋಡುವಂಥದ್ದಾದರೆ, ಫಸ್ಟ್ ಬೇಸಿಕ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಫೈಲ್ ಆಯಿತು 2014 ಆ್ಯಂಡ್ ಫ್ರಮ್ 2019 ಟು 2021 ನಮ್ಮ ಚೀಫ್ ಜಸ್ಟಿಸ್ ಆಗಿದ್ದಂಥ, ಕರ್ನಾಟಕದ ಚೀಫ್ ಜಸ್ಟಿಸ್ ಆಗಿದ್ದಂತಹ ಜಸ್ಟಿಸ್ ಅಭಯ್ ಶ್ರೀನಿವಾಸ್ ಓಕಾ ಅನ್ನೋಂಥವ್ರು ಇದರ ಕುರಿತಾಗಿ ಸಾಕಷ್ಟು ಒಂದು ಒಳ್ಳೆಯ ಇಂಪಾರ್ಟೆಂಟ್ ರೋಲನ್ನು ವಹಿಸ್ಕೊಂಡು ಇದರ ಕುರಿತಾಗಿ ಕೆಲಸ ಮಾಡಿದ್ರು. ಆಕ್ಟಿವ್ ಆಗಿ ದೇ ಡಿಡ್ ಅ ಗುಡ್ ಜಾಬ್. ನಂತರದಲ್ಲಿ ಏನಾಯಿತು, ಬ್ಯಾಂಗ್ಳೂರು ಬಿಕೇಮ್, ಇದಕ್ಕೂ ಮುಂಚೆ ವೆನ್ ಬ್ಯಾಂಗ್ಳೂರು ವಾಸ್ ನಾಟ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಕಾವೇರಿ ವಾಟರ್, ಸುಮಾರು ಒಂದು 50-60 ವರ್ಷದ ಹಿಂದೆ ನೋಡುವಂಥದ್ದಾದರೆ ಸುತ್ತಮುತ್ತಲಿದ್ದಂತಹ ಕೆರೆಗಳೇನಿದೆ ಇವೆಲ್ಲವೂ ನ್ಯಾಚುರಲ್ ತನ್ನ ಒಂದು ಕಾರಣದಿಂದ ನ್ಯಾಚುರಲ್ ಬೇಸಿಸ್ ಮೇಲೇ ಅದು ರೀಚಾರ್ಜ್ ಆಗ್ತಿತ್ತು. ಹೇಗೆ ಅಂತ ಹೇಳಿದ್ರೆ, ನಮ್ಮ ಬೆಂಗಳೂರಲ್ಲಿ ಹೈ ಹಿಲ್ಸ್ ಆ್ಯಂಡ್ ವ್ಯಾಲಿ ಥರ ಇದೆ, ಎಲ್ಲವೂ ಕೂಡ ಚಪ್ಪಟೆ ಆದಂಥ ಒಂದು ಪ್ರದೇಶ ಏನಿಲ್ಲ. ದೇರ್ ಫೋರ್ ಇಟ್ ಗೇವ್ ನ್ಯಾಚುರಲ್ ಡ್ರೈನೇಜ್ ಸೊ ದ್ಯಾಟ್ ರೀಚಾರ್ಜ್ ಆಗಲಿಕ್ಕೆ, ವಾಟರ್ ರೀಚಾರ್ಜ್ ಆಗಲಿಕ್ಕೆ ಮತ್ತು ಕೆರೆಗಳನ್ನು ಉಳಿಸ್ಕೊಳ್ಳಿಕ್ಕೆ ದೇರ್ ವಾಸ್ ಅ ನ್ಯಾಚುರಲ್ ವೇ ಪಾಸಿಬಲ್. ಬಟ್ ರೀಸೆಂಟ್ಲಿ ನಾವೇನು ಈ ಕಾಂಕ್ರೀಟ್ ಕಾಡು ಅಂತ ಕರ್ಕೊಳ್ತೀವಿ ಬೆಂಗಳೂರನ್ನ, ಆ ಪರಿಸ್ಥಿತಿಯಿಂದ ಏನಾಗ್ತಿದೆ, ನೀರು ಒಳಗಡೆ ಇಂಗುತ್ತಾನೇ ಇಲ್ಲ. ಹೌದಾ? ನೀರಿನ ಇಂಗುವಿಕೆ ಕಮ್ಮಿ ಆಗಿದೆ. ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅನ್ನೋಂಥದ್ದಾದರೆ 1970 to 2019 ನಾವೇನು ಈ ಒಂದು ಪೀರಿಯಡಲ್ಲಿ ನೋಡಿದ್ರೆ ಮೋರ್ ದೆನ್ 1055% ಇನ್ಕ್ರೀಸ್ ಇನ್ ಕಾಂಕ್ರೀಟ್ ಏರಿಯಾ ಅಂತ ಹೇಳ್ತಾರೆ. ಹಾಗೆಯೇ ದರ್ ಇಸ್ 88% ಇನ್ ದ ರಿಡಕ್ಷನ್ ಇನ್ ವೆಜಿಟೇಷನ್ ಕವರ್. ನಾವೇನು ಕಾಡುಗಳ ಒಂದು ಕವರ್ ಅಂತ ಕರ್ಕೊಳ್ತೀವಿ ಅಥವಾ ಆ ಒಂದು ವೆಜಿಟೇಷನ್ ಕವರ್ ಏನಾಗಿದೆ ತುಂಬ ಕಮ್ಮಿ ಆಗಿದೆ. ಆ್ಯಂಡ್ 79% ರಿಡಕ್ಷನ್ ಇನ್ ದ ವಾಟರ್ ಬಾಡೀಸ್. ಇದಕ್ಕೂ ಮುಂಚೆ 272 ಲೇಕ್ಗಳಿತ್ತು ಬೆಂಗಳೂರಿನ ಆಜುಬಾಜಲ್ಲಿ 50 ವರ್ಷದ ಹಿಂದೆ. ಈಗ ಬರೀ 168 ಲೇಕ್ಗಳಿದೆ. ಅವನ್ನೂ ಕೂಡ ನಮ್ಮ ಎನ್ಕ್ರೋಚರ್ಸ್ ಏನಿದ್ದಾರೆ ಇದನ್ನು ಕೂಡ ಕಬಳಿಸ್ಕೊಳ್ತಾ ಬರ್ತಿದ್ದಾರೆ. ಇದರಲ್ಲಿ ಯಾರಪ್ಪ ಹೈಯೆಸ್ಟ್ ಎನ್ಕ್ರೋಚರ್ಸ್ ಅಂದರೆ ನಮ್ಮ BDA, ಬೆಂಗಳೂರು ಡೆವಲಪ್ಮೆಂಟ್ ಏಜೆನ್ಸಿ ಅಂತ ನಾವೇನು ಕರ್ಕೊಳ್ತೀವಿ, ಇವರೇ ಬಿಗ್ಗೆಸ್ಟ್ ಎನ್ಕ್ರೋಚರ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾವು ಅಂದರೆ ಜನಸಾಮಾನ್ಯರು ಕೂಡ ಮನೆಗಳನ್ನು ಕಟ್ಟಿಸ್ಬೇಕಾದಾಗ ಈ ಒಂದು ಬೋರ್ವೆಲ್ಸನ್ನು ಏನು ಡಿಗ್ ಮಾಡ್ತಾರೆ, ಆಲ್ಮೋಸ್ಟ್ ಮೋರ್ ದೆನ್ 1500 ಫೀಟ್ವರೆಗೂ ಕೂಡ ಈ ಒಂದು ಬೋರ್ವೆಲ್ಗಳ ಡೆಪ್ತ್ ಏನಾಗಿದೆ ಇನ್ಕ್ರೀಸ್ ಆಗ್ತಿದೆಯಂತೆ. ಜೊತೆಗೆ ವಿ ಆಲ್ಸೋ ಸಿ ದ ವಾಟರ್ ವಿಚ್ ಇಸ್ ಪಂಪ್ಡ್, ಅವು ಕೂಡ ಇಟ್ ಇಸ್ ಹ್ಯಾವಿಂಗ್ ಕಂಟ್ಯಾಮಿನೇಟೆಡ್ ಮೆಟಲ್ ಮತ್ತು ಈ ಎಫ್ಲೂಯೆಂಟ್ಸ್ಗಳು ಕೂಡ ಇದರಲ್ಲಿ ಸಿಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಅನ್ನೋಂಥದ್ದಾದರೆ, ಈ ಇಂಡಸ್ಟ್ರಿಯಲ್ ಎಫ್ಲೂಯೆಂಟ್ಸ್ ಏನಿದೆ ಮತ್ತು ಡೊಮೆಸ್ಟಿಕ್ ಸೀವೇಜ್ ಏನಿದೆ ಇಟ್ ಈಸ್ ಆಲ್ವೇಸ್ ಫ್ಲೋಯಿಂಗ್ ಇನ್ ಟು ದ ಗಟರ್. ಈ ಸೀವೇಜ್ನಲ್ಲಿ ಇದು ಕೂಡ ಮಿಕ್ಸ್ ಆಗ್ತಿದೆ. ದೇರ್ ಫೋರ್ ಸುತ್ತಮುತ್ತಲಿರುವಂತಹ ಕೆರೆಗಳೇನಿದೆ, ಆ ವಿಸಿನಿಟಿಯಲ್ಲಿರುವಂತಹ ಕೆರೆಗಳು ಇಟ್ ಈಸ್ ಎವಿಡೆಂಟ್ಲಿ ಹ್ಯಾವಿಂಗ್ ಹೈಯರ್ ಕಾನ್ಸಂಟ್ರೇಷನ್ ಆಫ್ ನೈಟ್ರೇಟ್ ಲೆವೆಲ್ಸ್ ಮತ್ತು ಹೆವಿ ಮೆಟಲ್ ಕಂಟೆಂಟ್ ಕೂಡ ಇದರಲ್ಲಿದೆ. ಸೊ ದೀಸ್ ಆರ್ ದ ಎಫೆಕ್ಟ್ಸ್ ವಿಚ್ ಆರ್ ನಾಟ್ ಬೀಯಿಂಗ್ ಚೆಕ್ಡ್ ಇನ್ ಅ ವೆರಿ ಇಂಪಾರ್ಟೆಂಟ್ ಸಿಟಿ ಕಾಲ್ಡ್ ಆಸ್ ಬೆಂಗಳೂರು. ಕೆರೆಗಳು ನಮ್ಮ ಮುಂಚೆ ನಮ್ಮ ಬೆಂಗಳೂರಲ್ಲಿ ಇದ್ದಂತಹ ಕೆರೆಗಳು ಲೈಕ್ ಅಗಾರ ಅಥವಾ ಸಣ್ಣಗುರುವನಹಳ್ಳಿ ಅಥವಾ ಚಿಕ್ಕಮಾರೇನಹಳ್ಳಿ, ಈ ರೀತಿಯಾದಂತಹ ಕೆರೆಗಳೇನಿದೆ ಈ ಕೆರೆಗಳು ಈಗ ಕಂಪ್ಲೀಟ್ ಪ್ರೈವೇಟ್ ಪ್ರಾಪರ್ಟಿಯಿಂದ ಎನ್ಕ್ರೋಚ್ ಆಗ್ತಾ ಬರ್ತಿದೆ ಅಂತ ಹೇಳ್ತಿದ್ದಾರೆ. ಪ್ರೀವಿಯಸ್ಲಿ ಇದನ್ನ ಸ್ಟಾಪ್ ಮಾಡೋದಕ್ಕೆ ಯಾವ್ಯಾವ ರೀತಿಯಾದಂಥ ಸ್ಟೆಪ್ಸನ್ನು ತೊಗೊಂಡಿದ್ರು ಅನ್ನೋಂಥದ್ದಾದರೆ 2015 ದೇರ್ ವಾಸ್ ಅ ಕಮಿಟಿ, ಕೋಲಿವಾಡ್ ಕಮಿಟಿ ಅನ್ನೋಂಥ ಕಮಿಟಿಯನ್ನು ರಚಿಸಿದ್ರು. ಸೊ ದ್ಯಾಟ್ ಈ ಕಮಿಟಿಯ ಒಂದು ರಿಪೋರ್ಟ್ ಏನು ಹೇಳುತ್ತೆ ಅನ್ನೋಂಥದ್ದಾದರೆ 10,787 ಎಕರೆ ಆಫ್ ಲೇಕ್ ಒಂದು ಲ್ಯಾಂಡ್ ಏನಿದೆ ಇದನ್ನು ಕಬಳಿಸ್ಕೊಂಡಿದ್ದಾರೆ, ಎನ್ಕ್ರೋಚ್ ಮಾಡಿದ್ದಾರೆ ಅಂತ ಹೇಳ್ತು. ಕರ್ನಾಟಕ ಹೈಕೋರ್ಟ್ ಇದರ ಅನುಗುಣವಾಗಿ ಅಂದರೆ ಇದಕ್ಕೆ ಸರಿಯಾಗಿ 2019 ನೀರಿ ಅನ್ನುವಂತಹ ಒಂದು ಕಮಿಟಿ, ದಟ್ ಇಸ್ ನ್ಯಾಷನಲ್ ಎನ್ವಿರಾನ್ಮೆಂಟ್ ಇಂಜಿನಿಯರಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟನ್ನು ಅಪಾಯಿಂಟ್ ಮಾಡಿ ಒಂದು ಡೀಪ್ ಅನಲೈಸಿಸ್ನ ತಯಾರು ಮಾಡಲಿಕ್ಕೆ, ಒಂದು ಸ್ಟಡಿಯನ್ನು ಮಾಡಲಿಕ್ಕೆ ಸಜೆಸ್ಟ್ ಮಾಡುತ್ತೆ. ನಂತರದಲ್ಲಿ ಇದನ್ನು ಮಾನಿಟರ್ ಮಾಡಿ ಈ ಕಂಡೀಷನ್ಸ್ ಆಫ್ ದ ಲೇಕ್ನ ವಿತ್ ದ ಹೆಲ್ಪ್ ಆಫ್ ಸಿಟಿಸನ್ ಗ್ರೂಪ್ಸನ್ನು ಬಳಸ್ಕೊಂಡು ಈ ಲೇಕ್ಗಳ ಸಂರಕ್ಷಣೆಯನ್ನು ಮಾಡಲಿಕ್ಕೆ ಒಂದು ಆಕ್ಟಿವ್ ರೋಲನ್ನು ಕೂಡ ನಮ್ಮ ಉಚ್ಚ ನ್ಯಾಯಾಲಯ ಕೈಗೆತ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ದಿಸ್ ಇಸ್ ಹೌ ವಾಟರ್ ಬಾಡೀಸ್ ಹೇಗೆ ಡಿಮಿನಿಷ್ ಆಗ್ತಿದೆ, ಇದರಿಂದ ಏನೇನು ಪ್ರಾಬ್ಲಮ್ ಆಗ್ತಿದೆ ಅನ್ನುವಂಥದ್ದನ್ನು ಈ ಸುದ್ದಿ ನಮಗೆ ತಿಳಿಸ್ಕೊಡ್ತಿದೆ. ಮುಂದುವರಿಯೋಣ. ಇವತ್ತಿನ ಒಂದು ಕರಾಳ ಬ್ಲ್ಯಾಕ್ ಡೇ ಅಂತಲೇ ಕರಿಬಹುದು. ಬಿಕಾಸ್ ನಮ್ಮ ಕರ್ನಾಟಕದ ಒಂದು ಫಿಲಮ್ ಇಂಡಸ್ಟ್ರಿಯ ಮೇಜರ್ ಲಾಸ್ ಅಂತ ಕರೆಯೋದಾದರೆ ತಪ್ಪಾಗಲಿಕ್ಕಿಲ್ಲ. ಪುನೀತ್ ರಾಜ್ಕುಮಾರ್ ಅವರು ಹಿ ಈಸ್ ನೋ ಮೋರ್. ಸೊ ಇದಕ್ಕೆ ರಿಲೇಟ್ ಆಗುವಂತಹ ಒಂದು ನ್ಯೂಸ್ ಕೂಡ ಇವತ್ತಿನ ಒಂದು ಸುದ್ದಿಯಲ್ಲಿದೆ.
So it is called as STEMI, that is ST elevation myocardial infraction. So this particular system is developed by Jaideva Institute. ಇದನ್ನ ಕೋಇನ್ಸಿಡೆನ್ಸ್ ಅಂತ ಕರಿಬೇಕು ಅಥವಾ ನಮ್ಮ ಅಂದರೆ ಒಂದು ಈ ರೀತಿಯಾದ ದುರ್ಘಟನೆಗಳನ್ನು ನಾವು ನೋಡ್ತಾನೆ ಇದ್ದೀವಿ. ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಅಥವಾ ಈ ಒಂದು ಕಾರ್ಡಿಯಲ್ ಅರೆಸ್ಟ್ ಅಂತ ನಾವೇನು ಕರಿತೀವಿ, ಈ ಆಲ್ಮೋಸ್ಟ್ ಒಂದು 35 ಇಯರ್ಸಿನ ಏಜ್ ಗ್ರೂಪ್ನವರು ಕೂಡ ಇದಕ್ಕೆ ಇತ್ತೀಚೆಗೆ ಜಾಸ್ತಿ ಸಾವನ್ನಪ್ಪುತ್ತಿರುವಂಥದ್ದನ್ನು ನಾವು ಸುದ್ದಿಯಲ್ಲಿ ಕೇಳ್ತಾನೆ ಇದ್ದೀವಿ. ಇದನ್ನ ಕಂಡಂತಹ ಅಂದರೆ ಇದನ್ನ ಆಲ್ಮೋಸ್ಟ್ ನಾವು ಸೊಸೈಟಿಯಲ್ಲಿ ಫ್ರೀಕ್ವೆಂಟ್ ಆಗಿ ನೋಡ್ತಿದ್ದೀವಿ ಅನ್ನೋ ಕಾರಣಕ್ಕೆ ಜಯದೇವ ಇನ್ಸ್ಟಿಟ್ಯೂಟ್ ಗ್ರೂಪ್ ಆಫ್ ಹಾಸ್ಪಿಟಲ್, ಜಯದೇವ ಗ್ರೂಪ್ ಆಫ್ ಹಾಸ್ಪಿಟಲ್ ನೀವು ಕೇಳಿರಲೇಬೇಕು. ಸೊ ಕಾರ್ಡಿಯೋವ್ಯಾಸ್ಕ್ಯುಲರ್ ಸೈನ್ಸಲ್ಲಿ ಈ ಒಂದು ಸಿಸ್ಟಮನ್ನು ಡೆವಲಪ್ ಮಾಡಿದ್ದಾರೆ. ಇದರಿಂದ ಏನಾಗ್ತಿದೆ ಅನ್ನುವಂಥದ್ದಾದರೆ, ಹಾರ್ಟ್ ಅಟ್ಯಾಕ್ ಅನ್ನುವಂಥದ್ದು ಇಟ್ ಇಸ್ ಅ ಟೈಮ್ ಡಿಪೆಂಡೆಂಟ್ ಟ್ರೀಟ್ಮೆಂಟ್. ಸೊ ವೆನ್ ಎವರ್ ದೆರ್ ಇಸ್ 30 minute ಡಿಲೇ ಅಂತ ಆದ್ರೂ, ಅದನ್ನು ಟ್ರೀಟ್ಮೆಂಟನ್ನು ನೀವು ಕೊಡುವಂಥದ್ದು 30 ನಿಮಿಷ ಡಿಲೇ ಆದ್ರೂ ದೆರ್ ಇಸ್ ಅ ಇನ್ಕ್ರೀಸ್ಡ್ ರಿಸ್ಕ್ ಆಫ್ ದಿಸ್ ಕಾರ್ಡಿಯಲ್ ಅಟ್ಯಾಕ್. ಹೌದಲ್ಲ, 7% ಜಾಸ್ತಿ ಆಗ್ತಾನೆ ಹೋಗ್ತಿರುತ್ತೆ ನೀವು ಡಿಲೇ ಮಾಡ್ದಂಗೆಲ್ಲ. ದಟ್ ಇಸ್ ವೈ ಈ ಒಂದು ಸಿಸ್ಟಮನ್ನು ಬಳಸ್ಕೊಂಡು, ಈ STEMI ಅನ್ನುವಂಥ ಸಿಸ್ಟಮನ್ನು ಬಳಸ್ಕೊಂಡು ಈವನ್ ಫ್ರಮ್ ದ ರೂರಲ್ ಮೋಸ್ಟ್ ರಿಮೋಟ್ ಪ್ಲೇಸಸ್ಸಿಂದನೂ ಕೂಡ ಈ ಹಾರ್ಟ್ ಅಟ್ಯಾಕ್ ಅನ್ನುವಂತಹ ಒಂದು ಮಹಾಮಾರಿ ಏನಿದೆ ಇದರಿಂದ ತಪ್ಪಿಸ್ಕೊಳ್ಳುವಂಥದ್ದು ಹೇಗೆ ಅಥವಾ ಪಾರಾಗುವಂಥದ್ದು ಹೇಗೆ ಅನ್ನೋದಕ್ಕೆ ಈ STEMI ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ST ಎಲಿವೇಶನ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಅನ್ನುವಂಥದ್ದು ಈ ಒಂದು ಸಿಸ್ಟಮ್. ಇದರ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ನೋಡಲ್ ಏಜೆನ್ಸಿಯನ್ನು ಪ್ರತಿಯೊಂದು ತಾಲೂಕಲ್ಲೂ ಎಸ್ಟಾಬ್ಲಿಷ್ ಮಾಡುವಂಥದ್ದು ಮತ್ತು ಇಲ್ಲಿ ಒಂದು ಹಾರ್ಟ್ ಅಟ್ಯಾಕಿನ ಮ್ಯಾನೇಜ್ಮೆಂಟ್ ಕಿಟ್ಟನ್ನು ಇಲ್ಲಿ ಕೊಡುವಂಥದ್ದು. ಈ ಮ್ಯಾನೇಜ್ಮೆಂಟ್ ಕಿಟ್ಟಲ್ಲಿ ಏನೇನಿರುತ್ತೆ, ECG ಮೆಷಿನ್, ಡಿಫಿಬ್ರಿಲೇಟರ್, ಪಲ್ಸ್ ಆಕ್ಸಿಮೀಟರ್, ಮೊಬೈಲ್ ಫೋನ್ ಇವೆಲ್ಲವನ್ನು ಬಳಸ್ಕೊಂಡು ECGಯನ್ನು ಯೂಸ್ ಮಾಡುವಂಥದ್ದು ಈಗಾಗಲೇ ಗೊತ್ತಿರ್ಬೋದು, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ನಾವೇನು ಕರಿತೀವಿ. ಅದರಿಂದ ಈ ಪರ್ಟಿಕ್ಯುಲರ್ ಹೃದಯದ ಬಡಿತ ಕರೆಕ್ಟಾಗಿದೆಯಾ, ರೆಗ್ಯುಲರ್ ಆಗಿದೆಯಾ, ಇರ್ರೆಗ್ಯುಲರ್ ಆಗಿದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಇದನ್ನು ಕ್ಲೌಡ್ ಸಿಸ್ಟಮನ್ನು ಬಳಸ್ಕೊಂಡು ಅಪ್ಲೋಡ್ ಮಾಡಿ ವಿತಿನ್ ದ ರೇಂಜ್ ಆಫ್ ಒಂದು 30-40 ಕಿಲೋಮೀಟರಲ್ಲಿ ಒಂದು ಜಯದೇವ ಹಾಸ್ಪಿಟಲ್ನ ಸಬ್ ಡಿವಿಷನ್ ಏನಿದೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿಂದ 108 ಆಂಬ್ಯುಲೆನ್ಸ್ ನಂಬರನ್ನು ಡಯಲ್ ಮಾಡಿ ಇನ್ ಆರ್ಡರ್ ಟು ಗಿವ್ ಇಟ್ ಫಾರ್ವರ್ಡ್. ಸೊ ದಿಸ್ ಸಿಸ್ಟಮ್ ಇಸ್ ಕಾಲ್ಡ್ ಆಸ್ STEMI ಸಿಸ್ಟಮ್. ಮುಂದುವರಿಯೋಣ. ದ ನೆಕ್ಸ್ಟ್ ಥಿಂಗ್ ವಿಚ್ ಇಸ್ ಇನ್ ನ್ಯೂಸ್ ಇಸ್ ಅಬೌಟ್ ಕರ್ನಾಟಕ ಪೊಲೀಸ್ ಆ್ಯಕ್ಟ್. ನಮ್ಮ ಕರ್ನಾಟಕ ಲೆಜಿಸ್ಲೇಚರ್ ಇತ್ತೀಚೆಗೆ ಪಾಸ್ ಮಾಡಿರುವಂತಹ ಒಂದು ಬಿಲ್, ಕರ್ನಾಟಕ ಪೊಲೀಸ್ ಆ್ಯಕ್ಟ್. ದಿಸ್ ಇಸ್ ಟು ಅಮೆಂಡ್ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಆಫ್ 1963. ವೆರಿ ಇಂಪಾರ್ಟೆಂಟ್. ಇದನ್ನು ನಮಗೆ ಎಕ್ಸಾಮ್ಸಲ್ಲಿ ಸಾಕಷ್ಟು ಬಾರಿ ಕೇಳ್ತಾರೆ. ಪೊಲೀಸ್ ಆ್ಯಕ್ಟನ್ನು ಯಾವ ಇಯರ್ನಿಂದ ಗುರುತಿಸ್ತಾರೆ ಅನ್ನೋಂಥದ್ದು, ಏನಕ್ಕೆ ಈ ಒಂದು ಆ್ಯಕ್ಟನ್ನು ತಂದಿದ್ದಾರೆ ಅನ್ನೋಂಥದ್ದಾದರೆ, ಇನ್ ಆರ್ಡರ್ ಟು ಬ್ಯಾನ್ ಆಲ್ ಫಾರ್ಮ್ ಆಫ್ ಗ್ಯಾಂಬ್ಲಿಂಗ್. ನಾವೇನು ಜೂಜಾಟ ಅಂತ ಕರಿತೀವಲ್ಲ, ಆನ್ಲೈನ್ ಬೇಸಿಸಲ್ಲಿರುವಂತಹ ಜೂಜಾಟದ ಎಲ್ಲ ಫಾರ್ಮ್ಗಳನ್ನು ಕೂಡ ಬ್ಯಾನ್ ಮಾಡಲಿಕ್ಕೆ ಇದನ್ನು ತಂದಿರುವಂಥದ್ದು. ನೆಸೆಸಿಟಿ ಏನಿದೆಯಪ್ಪ, ಇತ್ತೀಚೆಗೆ ನೋಡ್ತಿರ್ಬೋದು ರಮ್ಮಿ ಅವು ಇವು ಅಂತ ಹೇಳ್ಬಿಟ್ಟು ಆನ್ಲೈನಲ್ಲಿ ನಾವು ಜೂಜಾಟಗಳನ್ನು ಆಡುವಂಥದ್ದು, ಅದರಿಂದ ಹಣ ಕಳ್ಕೊಳ್ಳುವಂತಹ ಒಂದು ಸನ್ನಿವೇಶಗಳು ಹೆಚ್ಚಾಗ್ತಿದೆ. ಇನ್ ಆರ್ಡರ್ ಟು ಸ್ಟ್ರೆಂಥನ್ ಆರ್ ಕರ್ನಾಟಕ ಪೊಲೀಸ್ ಆ್ಯಕ್ಟ್ ಈ ಒಂದು ಮಾಡಿಫಿಕೇಶನ್ ಅನ್ನು ತರ್ತಿದ್ದಾರೆ, ಅಮೆಂಡ್ ಮಾಡ್ತಿದ್ದಾರೆ ನಮ್ಮ ಪೊಲೀಸ್ ಆ್ಯಕ್ಟ್ ಆಫ್ 1963ನ. ದೇರ್ಫೋರ್ ಇಲ್ಲಿ ಜಾಮೀನು ರಹಿತ ಅಪರಾಧವನ್ನಾಗಿ ಈ ಜೂಜಾಟವನ್ನು ಮಾಡುವಂಥದ್ದು, ಅಂದರೆ ಏನು ಈ ಬೆಟ್ಟಿಂಗ್ ಅಂತ ಕರಿತೀವಲ್ಲ, ಅಥವಾ ಈ ಬೆಟ್ಟಿಂಗ್ ಮತ್ತು ಜೂಜಾಟ ಎರಡನ್ನೂ ಕೂಡ ಕರ್ಬ್ ಮಾಡಲಿಕ್ಕೆ ಈ ಒಂದು ಆನ್ಲೈನ್ ನೀತಿಯನ್ನು ತರ್ತಿದ್ದಾರೆ. ಕರ್ಬ್ ಮೆನೇಸ್ ಆಫ್ ಗೇಮಿಂಗ್ ಥ್ರೂ ಇಂಟರ್ನೆಟ್ ಆ್ಯಂಡ್ ಮೊಬೈಲ್ ಅಪ್ಲಿಕೇಶನ್ಸ್. ಸೊ ಇದನ್ನು ಯೂಸ್ ಮಾಡಿಕೊಂಡು ಬ್ಯಾನ್ ಮಾಡ್ತಿದ್ದಾರಂತೆ ಈ ಅಮೆಂಡ್ಮೆಂಟ್ನ ಮುಖಾಂತರ. ಏನಪ್ಪ ಪನಿಷ್ಮೆಂಟು ಇನ್ ಕೇಸ್ ಇಫ್ ಸಚ್ ಅನ್ ಆ್ಯಕ್ಟ್ ಇಸ್ ಸೀನ್ ಅನ್ನುವಂಥದ್ದಾದರೆ, ಮ್ಯಾಕ್ಸಿಮಮ್ ಪನಿಷ್ಮೆಂಟನ್ನು ಕೊಡುವಂಥದ್ದು ಈ ಗ್ಯಾಂಬ್ಲಿಂಗ್ ಸೆಂಟರ್ಗಳಲ್ಲಿ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸ್ಪೋರ್ಟ್ ಇವೆಂಟ್ ನಡೀತಿದೆ, ಅದಕ್ಕೆ ಜೂಜು ಕಟ್ಟುವಂಥದ್ದು ಅಥವಾ ಲಾಟ್ರಿ ಥರದ್ದು ಮಾಡುವಂಥದ್ದು, ಅಥವಾ ಅದಕ್ಕೆ ಇಷ್ಟು ಅಂತ ಅಮೌಂಟನ್ನು ಡಿಸೈಡ್ ಮಾಡುವಂಥದ್ದು ಬಿಫೋರ್ ದ ಇವೆಂಟ್, ಹೌದಲ್ವಾ? ಈ ರೀತಿಯಾದಂತಹ ಒಂದು ಗ್ಯಾಂಬ್ಲಿಂಗ್ ಸೆಂಟರ್ಗಳೇನಿರ್ತವೆ ಅವಕ್ಕೆ ಮ್ಯಾಕ್ಸಿಮಮ್ ಪನಿಷ್ಮೆಂಟನ್ನು ಕೊಡುವಂಥದ್ದು 1 year to 3 years ಆಫ್ ಇಂಪ್ರಿಸನ್ಮೆಂಟ್, ಜೈಲು ಶಿಕ್ಷೆಯ ಒಂದು ಅವಧಿಯನ್ನು 1 ಅಥವಾ 3 ವರ್ಷಕ್ಕೆ ವಿಸ್ತರಿಸುವಂಥದ್ದು. 10,000 ಇದಕ್ಕೆ ಮುಂಚೆ 1,000 ಅಥವಾ 10,000 ಇದ್ದಂಥ ಪೆನಾಲ್ಟಿನ ನಾವು ಇಟ್ ಹ್ಯಾಸ್ ಬಿನ್ ಇನ್ಕ್ರೀಸ್ ಟು 1 ಲಕ್ಷಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆಯೇ ಮ್ಯಾಕ್ಸಿಮಮ್ ಜೈಲು ಶಿಕ್ಷೆಯ ಅವಧಿ ಏನಿತ್ತು ಅದನ್ನು ಕೂಡ ದಂಡ ಪ್ಲಸ್ ಜೈಲು ಶಿಕ್ಷೆ ಎರಡನ್ನೂ ಮಾಡಿದ್ದಾರೆ. ಈಗ 6 months ಇಂಪ್ರಿಸನ್ಮೆಂಟ್ ಆಸ್ ವೆಲ್ ಆಸ್ 10,000 rupees ಫೈನ್ ಅಂತ ಹೇಳ್ತಾರೆ ಗ್ಯಾಮ್ಲಿಂಗ್ಗೆ. ಯಾರು ಸಪೋರ್ಟ್ ಮಾಡ್ತಾರೋ ಅವರಿಗೆ ಈ ಒಂದು ಪನಿಷ್ಮೆಂಟ್ ಅಂತ. ಸೊ ದೇರ್ ಇಸ್ ಸಿವಿಯರಿಟಿ ಆಫ್ ಪನಿಷ್ಮೆಂಟನ್ನು ಇಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಅಬೌಟ್ ದ ಗ್ಯಾಮ್ಲಿಂಗ್, ಒಂದು ಜೂಜಾಟ ಅಥವಾ ಗ್ಯಾಮ್ಲಿಂಗ್ ಅಂತ ನಾವೇನು ಕರಿತೀವಿ, ಇದರ ಕುರಿತಾಗಿ ನಮ್ಮ ಕರ್ನಾಟಕ ಪೊಲೀಸ್ ಆ್ಯಕ್ಟನ್ನು ಅಮೆಂಡ್ ಮಾಡ್ತಿದಾರಲ್ಲ ಅದನ್ನು ಸ್ಟ್ರೆಂಥಿಫೈ ಮಾಡ್ತಿದ್ದಾರೆ ಆ ಆ್ಯಕ್ಟನ್ನು. ಇಟ್ ಇಸ್ ಅಬೌಟ್ ದ ನ್ಯೂಸ್. ಮುಂದಿನ ಸುದ್ದಿ ಏನಪ್ಪ ಅನ್ನೋದಾದರೆ, ಜ್ಞಾನಪೀಠ ಅವಾರ್ಡಿಗಳಿಗೆ ಏನಿದ್ದಾರೆ ಆ ಅವಾರ್ಡಿಗಳು ಹುಟ್ಟಿ ಬೆಳೆದಂತಹ ಒಂದು ಹಳ್ಳಿಯಲ್ಲಿರುವಂಥ ಸ್ಕೂಲನ್ನು ರಿನೋವೇಟ್ ಮಾಡಬೇಕು ಅಂದ್ಕೊಳ್ತಿದ್ದಾರೆ ನಮ್ಮ ಕರ್ನಾಟಕದ ಘನ ಸರ್ಕಾರ. Okay, renovate 11 schools where Jnanapita awardees
ಸ್ಟಡೀಡ್. ಆ ಒಂದು ಸ್ಕೂಲ್ಗಳನ್ನು ರಿನೋವೇಟ್ ಮಾಡಬೇಕು ಅಂದ್ಕೊಳ್ತಿದ್ದಾರೆ. ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ ಜ್ಞಾನಪೀಠ ಅವಾರ್ಡ್ ಅನ್ನುವಂಥದ್ದು ಇಂಗ್ಲಿಷ್ ಸಮೇತವಾಗಿ ನಮ್ಮ ಭಾರತೀಯ ಒಂದು ಭಾಷೆಗಳೇನಿದೆ ಈ ಭಾಷೆಗಳಲ್ಲಿ ಬರೆದಿರುವಂತಹ ನಮ್ಮ ಭಾರತದ ನಾಗರಿಕರೇ ಬರೆದಿರಬೇಕು ಅಂತ ಹೇಳಿದ್ರೆ ಇಟ್ ಇಸ್ ಓನ್ಲಿ ಫಾರ್ ಇಂಡಿಯನ್ ಸಿಟಿಸನ್ಸ್ ಈ ಅವಾರ್ಡ್ ಅನ್ನು ಕೊಡುವಂಥದ್ದು. ಸೊ ಈ ಅವಾರ್ಡಲ್ಲಿ ಏನಿರುತ್ತಪ್ಪ ಅನ್ನೋಂಥದ್ದಾದರೆ 11 ಲಕ್ಷದ ಕ್ಯಾಶ್ ಪ್ರೈಸ್ ಇರುತ್ತೆ, ಪ್ಲಸ್ ಒಂದು ರೆಪ್ಲಿಕಾ ಆಫ್ ವಾಗ್ದೇವಿ, ನಾವೇನು ಸರಸ್ವತಿ ತಾಯಿ ಅಂತ ಕರ್ಕೊಳ್ತೀವಿ ಅದರ ಒಂದು ರೆಪ್ಲಿಕಾ ಕೂಡ ಇವರಿಗೆ ಅದರ ಜೊತೆಯಲ್ಲಿ ಸಿಗುತ್ತೆ. ಸೊ ಇದು ಯಾರು ಅವಾರ್ಡನ್ನ ಕೊಡ್ತಿರೋವಂಥದ್ದು ಅನ್ನೋಂಥದ್ದಾದರೆ ಇಟ್ ಇಸ್ ಸ್ಪಾನ್ಸರ್ಡ್ ಬೈ ಕಲ್ಚರಲ್ ಆರ್ಗನೈಸೇಷನ್ ಆಫ್ ಭಾರತೀಯ ಜ್ಞಾನಪೀಠ. ಸೊ ಈ ಆರ್ಗನೈಸೇಷನ್ ಇದನ್ನು ಸ್ಪಾನ್ಸರ್ ಮಾಡುವಂಥದ್ದು. ಸೊ ದಿಸ್ ಇಸ್ ಅಬೌಟ್ ಜ್ಞಾನಪೀಠ ಅವಾರ್ಡಿಗಳ ಒಂದು ಹಳ್ಳಿಯಲ್ಲಿ ಇರುವಂತಹ ಸ್ಕೂಲನ್ನು ರಿನೋವೇಟ್ ಮಾಡುವಂಥದ್ರ ಬಗ್ಗೆ ಇರುವಂತಹ ಸುದ್ದಿ. ಸೊ ದಿಸ್ ಇಸ್ ಅಬೌಟ್ ಟುಡೇಸ್ ನ್ಯೂಸ್ ಅನಾಲಿಸಿಸ್. ಇಲ್ಲಿಗೆ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿದಿದೆ. ಮತ್ತೆ ನಾಳಿನ ಒಂದು ಸುದ್ದಿ ವಿಶ್ಲೇಷಣೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಈ ಒಂದು ಕರೆಂಟ್ ಅಫೇರ್ಸ್ ಒಂದು ಅನಾಲಿಸಿಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಎವ್ರಿ ಡೇ ಇದನ್ನು ತಿಳ್ಕೊಳ್ಬೇಕು ಅನ್ನೋಂಥದ್ದಾದರೆ ಸಬ್ಸ್ಕ್ರೈಬ್ ಮಾಡಿ. ಪ್ಲಸ್ ಕಾಂಪಿಟೇಟಿವ್ ಎಕ್ಸಾಮಿನ ತಯಾರಿ ಬಗ್ಗೆ ತಿಳ್ಕೊಳ್ಳೋವಂಥದ್ದಾದರೆ ಗೂಗಲ್ ಪ್ಲೇಸ್ಟೋರಿಂದ ಟಿಕ್ ಎಕ್ಸಾಮ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಬಳಸಿ. ಥ್ಯಾಂಕ್ ಯು.